ಎಲ್ಲ ಪ್ರೀತಿಯ ವೀಕ್ಷಕ ದೊರೆಗಳಿಗೂ ಮತ್ತೊಮ್ಮೆ ಶ್ರೀ ಗುರು ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಹೇಳ್ತಿದ್ದೀನಿ. ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಬಂದು ನಮ್ಮ ವಿಡಿಯೋ ನೋಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಅಲ್ಲೇ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡ್ರಿ ಅಂತ ಹೇಳ್ತಿದ್ದೀವಿ. ಯಾಕಂತಂದ್ರೆ ನಾವು ಹೊಸದಾಗೆ ಯಾವುದೇ ವಿಡಿಯೋ ಹಾಕಿರೋ ನೋಟಿಫಿಕೇಶನ್ ಮುಖಾಂತರ ನಿಮಗೆ ತಲುಪುತ್ತೆ. ನಮ್ಮ ಹುಡುಗರು ಕೇಳ್ತಿದ್ರೆ ಸರ್ ಒಂದು ಯಾವ್ದು ಚಾರ್ಟ್ ಬರ್ತಿದ್ದೀರಿ, ಯಾವ್ದು ಟೈಮ್ ಟೇಬಲ್ ಇದ್ದಂಗಿದೆ ಅಂದ್ರೆ ಎಸ್ ಹೌದು, ಇದು ಫೈನಲ್ ಟೈಮ್ ಟೇಬಲ್ ಫಾರ್ SSLC ಅಂತಿಮ ಫೈನಲ್ ಟೈಮ್ ಟೇಬಲ್, ಫಸ್ಟ್ ಎಕ್ಸಾಮಿನ ಫೈನಲ್ ಟೈಮ್ ಟೇಬಲ್. ಇಂದಿನ ವರ್ಷದಿಂದ ಬೋರ್ಡ್ ಅವರು ಪ್ರತಿ ವರ್ಷ 3 ಎಕ್ಸಾಮ್ ಮಾಡ್ತಿದ್ದಾರೆ. ನಿಮ್ ನೆನಪಿರಲಿ, 3 ಎಕ್ಸಾಮಿನ ಒಂದು ಎಕ್ಸಾಮಿನ ಫೈನಲ್ ಟೈಮ್ ಟೇಬಲ್ ಫೈನಲ್ ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ನೆನ್ಪಿಟ್ಕೊಳ್ರಿ, 21 ಶುರು ಆಗುತ್ತೆ. 21/3/2025 ಫಸ್ಟ್ ಕನ್ನಡ ಇರುತ್ತೆ. 21/3/2025 ಫಸ್ಟ್ ಕನ್ನಡ ಇರುತ್ತೆ, ಫಸ್ಟ್ ಲ್ಯಾಂಗ್ವೇಜ್. ಮತ್ತೆ 24 ಅಂದ್ರೆ 2 ದಿನ ಗ್ಯಾಪ್ ಆದ್ಮೇಲೆ 24/3/2025 ಮ್ಯಾಥ್ಸ್ ಬರುತ್ತೆ. ಮ್ಯಾಥ್ಸ್ 2 ದಿನ ಗ್ಯಾಪ್ ಇರೋದು. ಓಕೆ, ನೆಕ್ಸ್ಟ್ 24 ಆದ್ಮೇಲೆ 26 ಇಂಗ್ಲಿಷ್ 1 ದಿವಸ ಗ್ಯಾಪ್ ಕೊಟ್ಟಿದ್ದಾರೆ. 26/3/2025 ಇಂಗ್ಲಿಷ್. ಅಂದ್ರೆ ನೀವು ನೋಡ್ರಿ, ಇಲ್ಲಿ ಮತ್ತೆ 29 ಇದೆ, 26 ಆದ್ಮೇಲೆ 29 ಮತ್ತೆ 2 ದಿವಸ ಗ್ಯಾಪ್ ಕೊಟ್ಟು ಸೋಷಿಯಲ್ ಸೈನ್ಸ್ ಕೊಟ್ಟಿದ್ದಾರೆ, ಮೀನ್ಸ್ ಸಮಾಜ ವಿಜ್ಞಾನ. ಆದ್ರೆ ಸ್ವಲ್ಪ ಸೈನ್ಸ್ ಸ್ವಲ್ಪ ಗ್ಯಾಪ್ ಜಾಸ್ತಿ ಆಗಿದೆ. ಯಾಕಂದ್ರೆ ದೊಡ್ಡದಾಗಿ ಗ್ಯಾಪ್ ಕೊಟ್ಟಿಲ್ಲ, 3 ದಿವಸಗಳ ಗ್ಯಾಪ್ ಕೊಟ್ಟಿದ್ದಾರೆ. 29/3/2025 ಸೋಷಿಯಲ್ ಸೈನ್ಸ್ ಆದ್ರೆ 30, 31, 1 ಮತ್ತೆ 2ನೇ ತಾರೀಕಿಗೆ ಸೈನ್ಸ್ ಇದೆ. ಆದ್ರೆ ಕಡೆಯದಾಗಿ ಹಿಂದಿ ಇಟ್ಟಿದ್ದಾರೆ, ಥರ್ಡ್ ಲ್ಯಾಂಗ್ವೇಜ್ ಹಿಂದಿ. 1 ದಿವಸ ಗ್ಯಾಪ್ ಇದೆ. ಆದ್ರೆ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಇವತ್ತಿನಿಂದ ಬಹುತೇಕ ಒಂದು ರೌಂಡ್ ಫಿಗರ್ 65-66 ದಿವಸ ಇದೆ. ಅರ್ಥ ಮಾಡ್ಕೊಂಡ್ರೆ ವಿದ್ಯಾರ್ಥಿಗಳೇ, ಎಕ್ಸಾಮಿನ ಹತ್ತಿರಕ್ಕೆ ಹೋಗ್ತಿದ್ದೀವಿ. ಆದ್ರೆ ನಾವೆಷ್ಟು ಕಲ್ತಿದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಈಗಲೂ ನೀವು 7 ಗಂಟೆ ತನಕ ಮಲ್ಕೊಂತಿದ್ದೀರಾ ಅಂತಂದ್ರೆ ನಿಜವಾಗ್ಲೂ ಇದು ತುಂಬಾ ದುರಂತದ ಸಂಗತಿ. ಯಾಕಂತಂದ್ರೆ ನೀವು ಕಂಡಿರೋ ಕನಸು ನನಸಾಗಬೇಕಂದ್ರೆ ರಾತ್ರಿ ಇಡೀ ನಿದ್ದೆ ಮಾಡಿರಬಾರ್ದು. ಯಾಕಂತಂದ್ರೆ ಮೊದಲನೇ ಎಕ್ಸಾಮ್ ನ ಏನ್ ರಿಸಲ್ಟ್ ಕೊಡ್ತಿರೋ ಅದು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ. ಅರ್ಥ ಮಾಡ್ಕೊಳ್ರಿ, ನಿಮ್ಮ ಊರುಗಳಿಗೆ ಯಾವ್ದೋ ಒಂದು ಬ್ಯಾನರ್ ಹಾಕ್ತಾರೆ ಅಥವಾ ಫ್ಲೆಕ್ಸ್ ಹಾಕ್ತಾರೆ ಅಥವಾ ಯಾವ್ದೋ ಒಂದು ಪೇಪರ್ ಅಲ್ಲಿ ಬರ್ತದೆ. ಆ ಪೇಪರ್ ಅಲ್ಲಿ ನಿಮ್ಮ ಹೆಸರು ದೊಡ್ಡದಾಗಿ ಬಂದಿರ್ತದೆ ಅಂದ್ರೆ ಯಾರಿಗೆ ಆಸೆ ಇರಲ್ಲ. ಸೊ ಪ್ಲೀಸ್ ಇವತ್ತಿಗಾದ್ರೂ ಓದ್ಲಿಕ್ಕೆ ಶುರು ಮಾಡ್ರಿ. ಫೈನಲ್ ಟೈಮ್ ಟೇಬಲ್ ಬಂದಿದೆ. ಒಂದು ಅರ್ಥ ಮಾಡ್ಕೊಳ್ರಿ, ನೀವೇನಾದ್ರೂ ಸಾಧಿಸಿದ್ರೆ SSLC ಒಳಗಡೆ ಒಂದು ಉತ್ತಮ ರಿಸಲ್ಟ್ ಕೊಟ್ರೆ ಸ್ಕೂಲಿಗೂ ಮನೆಗೂ ಒಂಥರ ಕೀರ್ತಿತ್ತಂದ್ರೆ ನಿಮ್ಮನ್ನ ಹೋಗೋರು ಬರೋರೆಲ್ಲ ಒಂಥರ ಪ್ರೀತಿಯಿಂದ ಗೌರವದಿಂದ ಕಾಣ್ತಿರ್ತಾರೆ. ಅರ್ಥ ಮಾಡ್ಕೊಳ್ರಿ, ಗೆದ್ರಿ ಅಂತ ಹೇಳ್ಕೊಳ್ರಿ, ಜಗತ್ತಿನ ಒಂಥರ ಬೇರೆ ಲೆವೆಲಿಗೆ ನೋಡ್ತತೆ. ಮೈ ಮರಿಬೇಡ್ರಿ. ಇವತ್ತಿದ್ದ ಸರಿಸುಮಾರು ನಮ್ದು ಪ್ರತಿನಿತ್ಯ ನಾವು ವಿಡಿಯೋಗಳು ಕೊಡ್ತಾ ಹೋಗ್ತೀವಿ. ನಮ್ಮ ಚಾನಲ್ ಅನ್ನು ಫಾಲೋ ಮಾಡ್ರಿ. ಸಾಧ್ಯವಾದಷ್ಟು ಮಟ್ಟಿಗೆ ಪ್ರತಿನಿತ್ಯ ನಿಮಗೆ ಒಂದು ಲೆವೆಲ್ ಕಲ್ಸ್ಕೊಳ್ಳಿಕ್ಕೆ ಎಫರ್ಟ್ ಆಗ್ತೀವಿ. ಮತ್ತೆ ನಿಮ್ಮನ್ನ ಎಲ್ಲರೂ 80 ಮೇಲೆ ಮಾರ್ಕ್ಸ್ ತೆಗಿಲಿಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಕೊಡ್ತೀವಿ, ಸಹಕಾರ ಕೊಡ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಂತ ಕೇಳ್ಕೊಡ್ತೀವಿ. ದಯಮಾಡಿ ಚೆನ್ನಾಗಿ ಅಭ್ಯಾಸ ಮಾಡ್ರಿ, ಚೆನ್ನಾಗಿ ಸ್ಟಡಿ ಮಾಡ್ರಿ.